ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಪ್ರತಿ ತಿಂಗಳು 2 ಏಕಾದಶಿ ದಿನಗಳು ಬರುತ್ತವೆ. ಒಂದು ಕೃಷ್ಣ ಪಕ್ಷದಲ್ಲಿ ಬರುವಂಥ ಏಕಾದಶಿ, ಮತ್ತೊಂದು ಶುಕ್ಲ ಪಕ್ಷದಲ್ಲಿ ಬರುವಂಥ ಏಕಾದಶಿ. ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಜಯ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ಬಾರಿ 2024ರಲ್ಲಿ ಜಯ ಏಕಾದಶಿಯು ಫೆಬ್ರವರಿ 20ನೇ ತಾರೀಕು ಮಂಗಳವಾರದಂದು ಬಂದಿದೆ. ನಾವು ಏಕಾದಶಿಯ ಉಪವಾಸವನ್ನು ಸೂರ್ಯೋದಯದಿಂದ ಪ್ರಾರಂಭವನ್ನು ಮಾಡಿ ಅದರ ಮರುದಿನ ದ್ವಾದಶಿಯಂದು, ದ್ವಾದಶಿ ತಿಥಿಯಂದು ಉಪವಾಸವನ್ನು ಮುಕ್ತಾಯ ಮಾಡಬೇಕು. ಏಕಾದಶಿಯಂದು ಉಪವಾಸವನ್ನು ಮಾಡುವುದರಿಂದ, ವಿಷ್ಣುವಿನ ಪೂಜೆಯನ್ನು ಮಾಡುವುದರಿಂದ ನಮ್ಮ ಮನೆಯೂ ಕೂಡ ಅಭಿವೃದ್ಧಿ ಆಗುತ್ತದೆ. ಹಾಗೆಯೇ ಪಾಪಗಳು, ನಮ್ಮ ಎಲ್ಲ ಪಾಪಗಳು ಕೂಡ ಕಳೆಯುತ್ತವೆ. ಜಯ ಏಕಾದಶಿಯ ತಿಥಿಯು ಪ್ರಾರಂಭವಾಗುವುದು ಫೆಬ್ರವರಿ 19ನೇ ತಾರೀಕು ಸೋಮವಾರದಂದು ಬೆಳಗ್ಗೆ 8:49 ಪ್ರಾರಂಭವಾಗುತ್ತದೆ. ಫೆಬ್ರವರಿ 20ನೇ ತಾರೀಕು ಮಂಗಳವಾರದಂದು 9:55 ಕೊನೆಗೊಳ್ಳುತ್ತದೆ. ಹಾಗಾಗಿ ಫೆಬ್ರವರಿ 20ನೇ ತಾರೀಕು ಸೂರ್ಯ ಉದಯದ ತಿಥಿ ಇರುವುದರಿಂದ ಅಂದಿನ ದಿನದಂದೇ ನಾವು ಜಯ ಏಕಾದಶಿಯ ಉಪವಾಸವನ್ನು ಆಚರಣೆ ಮಾಡಬೇಕಾಗಿರೋದು. ಇನ್ನು ಜಯ ಏಕಾದಶಿಯ ದಿನದಂದು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ, ಅಂದರೆ ಬ್ರಾಹ್ಮಿ ಲಗ್ನದಲ್ಲಿ ಎದ್ದು ಭಗವಾನ್ ವಿಷ್ಣುವಿನ ಧ್ಯಾನವನ್ನು ಮಾಡಬೇಕು, ಆತನ ಪೂಜೆಯನ್ನು ಮಾಡಬೇಕು. ಜಯ ಏಕಾದಶಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು, ಅಂದರೆ ಸೂರ್ಯ ಉದಯಕ್ಕಿಂತ ಮುಂಚೆನೇ ಎದ್ದು ಸ್ನಾನವನ್ನು ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಉಪವಾಸದ ಸಂಕಲ್ಪವನ್ನು ಮಾಡಬೇಕು. ಜೊತೆಗೆ ವಿಷ್ಣುವಿನ ವಿಗ್ರಹ ಅಥವಾ ವಿಷ್ಣುವಿನ ಫೋಟೋ ಇದ್ದರೆ ಅದನ್ನು ಇಟ್ಟು ಪೂಜೆಯನ್ನು ಮಾಡಬೇಕು. ವಿಷ್ಣುವಿನ ವಿಗ್ರಹ ಇದ್ದರೆ ಅಭಿಷೇಕವನ್ನು ಮಾಡಿ, ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ, ಫೋಟೋ ಇದ್ದರೆ ಹೂವಿನಿಂದ ಅಲಂಕಾರವನ್ನು ಮಾಡಿ, ವಿಗ್ರಹಕ್ಕೆ ಅಭಿಷೇಕ ಮಾಡಿದ ನಂತರ ಅಲಂಕಾರವನ್ನು ಮಾಡಿ, ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡಿ, ಪೂಜೆಯ ನಂತರ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ಹಾಗೆಯೇ ಜಯ ಏಕಾದಶಿಯ ದಿನದಂದು ನೈವೇದ್ಯವನ್ನು ಅರ್ಪಿಸಬೇಕು. ಅಕ್ಕಿ ಪಾಯಸ ಆಗಿರ್ಬೋದು, ಸಿಹಿ ಪಾಯಸ, ಪಂಚಾಮೃತ, ಏನಾದರೂ ಒಂದು ಸಜ್ಜಿಗೆ ಆಗಿರ್ಬೋದು, ಏನಾದರೂ ಒಂದು ನೈವೇದ್ಯವನ್ನು ಅರ್ಪಿಸಿ. ಜೊತೆಗೆ ಲಕ್ಷ್ಮಿಯನ್ನು ಕೂಡ ಅವತ್ತಿನ ದಿವಸ ಪೂಜಿಸಬೇಕು. ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಗೆ ಹೂಗಳು, ಧೂಪ, ದ್ರವ್ಯಗಳು, ದೀಪಗಳನ್ನು ಹಚ್ಚಿ, ತುಳಸಿ ಎಲೆಗಳನ್ನು ಅರ್ಪಿಸಿ, ಶ್ರೀಗಂಧಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು. ಇನ್ನು ಭಗವಾನ್ ವಿಷ್ಣುವಿಗೆ ನೀವು ನೈವೇದ್ಯವನ್ನು ಅರ್ಪಿಸಬೇಕಾದ್ರೆ ಬರೀ ನೈವೇದ್ಯವನ್ನೇ ಅರ್ಪಿಸಬಾರದು. ಆ ನೈವೇದ್ಯದ ಒಳಗೆ ಒಂದೆರಡು ತುಳಸಿ ದಳಗಳನ್ನು ಇಟ್ಟು ಅರ್ಪಿಸಬೇಕು. ಎಲ್ಲರಿಗೂ ಗೊತ್ತಿದೆ, ತುಳಸಿಯು ಶ್ರೀ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದವಳು. ತುಳಸಿ ಇಲ್ಲದೆ ವಿಷ್ಣುವಿನ ಪೂಜೆ ಪೂರ್ಣ ಆಗೋದೇ ಇಲ್ಲ, ಪೂರ್ಣ ಆಗಿಬಿಡುತ್ತೆ. ಹಾಗಾಗಿ ಒಂದು ದಳವಾದರೂ ತುಳಸಿಯನ್ನು ವಿಷ್ಣುವಿನ ಪೂಜೆಯಲ್ಲಿ ಅರ್ಪಿಸಬೇಕು. ಇನ್ನು ಜಯ ಏಕಾದಶಿಯ ದಿನದಂದು ಮನೆಯಲ್ಲಿ ಈ ಒಂದು ಗಿಡವನ್ನು ತಂದು ನೆಟ್ಟರೆ ಆರ್ಥಿಕ ಅಭಿವೃದ್ಧಿಯಾಗಿರುತ್ತದೆ. ಅದೇ ತುಳಸಿ ಗಿಡ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮನೆಯ ಮುಂದೆ ಒಂದು ತುಳಸಿ ಗಿಡವನ್ನು ಹಾಕೊಂಡಿರ್ತೀವಿ. ತುಳಸಿ ಯಾರ ಮನೆಯಲ್ಲಿ ಅಭಿವೃದ್ಧಿಯಾಗಿ ಬೆಳೆದಿರುತ್ತೋ ಆ ಮನೆಯೂ ಕೂಡ ಅಷ್ಟೇ ಅಭಿವೃದ್ಧಿಯಾಗುತ್ತದೆ. ವಿಷ್ಣುವಿಗೆ ತುಂಬಾ ಪ್ರಿಯವಾದವಳು ತುಳಸಿ. ಯಾರೆಲ್ಲ ಮನೆಯ ಮುಂದೆ ಒಂದು ತುಳಸಿ ಗಿಡವನ್ನು ಇನ್ನೂ ಹಾಕೊಬೇಕು ಅಂತ ಅಂದ್ಕೊಂಡಿರುವವರು, ಅಂಥವರು ನಾಳೆ ಬಂದಿರುವ ಜಯ ಏಕಾದಶಿಯ ದಿನವೂ ಅತ್ಯಂತ ಶುಭವಾದ ದಿನ. ನಾಳೆ ದಿವಸ ಒಂದು ತುಳಸಿ ಗಿಡವನ್ನು ತಂದು ಮನೆಯ ಮುಂದೆ ನೆಟ್ಟರೆ ಶ್ರೇಯಸ್ಕರವಾದದ್ದು. ಜಯ ಏಕಾದಶಿ ದಿನದಂದು ತುಳಸಿ ಗಿಡವನ್ನು ನೆಡುವುದರಿಂದ ವಿಶೇಷವಾದ ಫಲಗಳನ್ನು ಪಡೆದುಕೊಳ್ಳಬಹುದು. ಹಾಗೆಯೇ ತುಳಸಿ ಗಿಡವನ್ನು ಈಗಾಗಲೇ ಮನೆಯ ಮುಂದೆ ಬೆಳೆಸಿದರೆ, ನೆಲ್ಲಿಕಾಯಿಯ ಗಿಡವನ್ನು ಸಹ ನಾಳೆ ದಿವಸ ಜಯ ಏಕಾದಶಿಯ ದಿನದಂದು ತಂದು ತುಳಸಿ ಗಿಡದ ಪಕ್ಕದಲ್ಲಿ ನೆಡಬಹುದು. ನೆಲ್ಲಿಕಾಯಿ ಗಿಡದಲ್ಲಿ ವಿಷ್ಣು ನೆಲೆಸಿರುತ್ತಾನೆ ಅನ್ನುವ ನಂಬಿಕೆ ಇದೆ. ಹಾಗಾಗಿ ನೆಲ್ಲಿಕಾಯಿ ಗಿಡವನ್ನು ಸಹ ನೆಡಬಹುದು. ಜೊತೆಗೆ ಬಾಳೆ ಗಿಡವನ್ನು ನೆಡಬಹುದು. ಬಾಳೆ ಗಿಡವನ್ನು ಕೂಡ ವಿಷ್ಣುವಿನ ವಾಸಸ್ಥಳ ಅಂತಲೇ ಕರಿತೀವಿ. ಸೊ ಹಾಗಾಗಿ ಬಾಳೆ ಗಿಡವನ್ನು ತಂದು ಕೂಡ ನೀವು ಮನೆಯ ಮುಂದೆ ನೆಡಬಹುದು. ಒಂದು ತುಳಸಿ ಗಿಡ, ಇನ್ನೊಂದು ನೆಲ್ಲಿಕಾಯಿ ಗಿಡ, ಹಾಗೆಯೇ ಬಾಳೆ ಗಿಡ, ಈ ಮೂರರಲ್ಲಿ ಯಾವುದಾದ್ರೂ ಒಂದು ಗಿಡವನ್ನು ಮನೆಯ ಮುಂದೆ ತಂದು ನಾಳೆ ಜಯ ಏಕಾದಶಿಯ ದಿನದಂದು ನೆಟ್ಟರೆ ವಿಶೇಷವಾದ ಫಲಗಳನ್ನು ನಾವು ಪಡೆದುಕೊಳ್ಳಬಹುದು. ಜಯ ಏಕಾದಶಿಯ ದಿನದಂದು ಉಪವಾಸವನ್ನು ಮಾಡುವುದರಿಂದ ವಿಷ್ಣು ಮತ್ತು ತಾಯಿ ಲಕ್ಷ್ಮೀ ದೇವಿ ಇಬ್ಬರ ಆಶೀರ್ವಾದವೂ ಕೂಡ ಸಿಗುತ್ತದೆ. ಹಾಗೆಯೇ ಮನೆಯಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಏಕಾದಶಿಯಂದು ಉಪವಾಸವು ಮಾಡುವುದರಿಂದ ಆತ್ಮವು ಶುದ್ಧಿಯಾಗುತ್ತದೆ. ಹಾಗೆಯೇ ನಮ್ಮ ಪಾಪಗಳು ಕೂಡ ಕಳೆದು ಹೋಗುತ್ತವೆ ಎನ್ನುವ ನಂಬಿಕೆ ಇದೆ. ಜೊತೆಗೆ ಈ ಭೂತ ಪ್ರೇತಗಳು ಏನಿದೆಯೋ ಅದರಿಂದನೂ ಕೂಡ ನಮ್ಮನ್ನು ಕಾಪಾಡುತ್ತದೆ ಅನ್ನುವ ನಂಬಿಕೆ. ಹಾಗೆಯೇ ನಮ್ಮಲ್ಲಿರುವ ಭಯವೂ ಕೂಡ ನಿವಾರಣೆಯಾಗುತ್ತದೆ.